ಇದು ಮದುವೆಗೆ ನಿಂತದ ಅವರಲ್ಲಿ ಭಟ್ರ ಕೂತ್ಕೊಂಡಿದ್ದಾರೆ ಗಣಮ ಮಾಡ್ಲಿಕ್ಕೆ ಉಂಟಂತೆ. ಹೌದಾ? ಬೇಗ ಬೇಗ ಅದು ಹೋಗ್ತದೆ, ಮುಹೂರ್ತ ಹೋಗ್ತದೆ, ಟೈಮ್ ಹೋಗ್ತದೆ. ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡುವ. ಇದು ಮದುವೆಗೆ ನಿಂತದ ಇದು ನಾವು ಒಟ್ಟಾಗಿ ನಿಂತಾಗಿ ನೋಡಿ ಓದ್ಕೊತಿದ್ದೇವೆ ಇಬ್ರು ಕೂಡ. ಇದೇನ್ ನೀವು ಮದುವೆಗೆ ನಿಂತದ? ಹೌದು, ಮದುವೆ ವಿಶ್ ಮಾಡ್ಲಿಕ್ಕೆ ಜನ ಬರ್ತಾರ? ಹೌದು, ನಮ್ದು ಆನಿವರ್ಸರಿ ಅಲ್ಲ ಮದುವೆದು, ಏಪ್ರಿಲ್ 26 ಹಾಗೆ ಅಡ್ವಾನ್ಸ್ ಆಗಿ ಪ್ರಾಕ್ಟೀಸ್ ಮಾಡುದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೇಗಿದ್ದೀರಿ ನೀವೆಲ್ಲರೂ? ಇವತ್ತು ವಿಶೇಷ ಏನಿಲ್ಲ ನಮ್ದು. ನಾನು ಹೀಗೆ ನಿಮ್ಗೆ ಅನಿಸ್ಬೋದು ಮನೆಯಲ್ಲಿ ಈಗ ಸ್ವಲ್ಪ ರೆಡಿ ಆದ್ರೆ ಯಾಕಂತ ಹೇಳಿದ್ರು ಒಂದು ರೀಲ್ಸ್ ಇತ್ತು, ಹಾಗೆ ನಂದು ರೀಲ್ಸ್ ಆಯ್ತು ಅದು ಮಾಡಿ ಹೀಗೆ ಸಿಂಪಲ್ ಇದು ಮನೆಯಲ್ಲಿ ಹಾಕೋ ಡ್ರೆಸ್ಸೇ, ಏನು ಔಟ್ ಸೈಡ್ ಹಾಕುದಿಲ್ಲ ನಾ ಇದನ್ನು ಮನೆಯಲ್ಲಿ ಹಾಕುದು. ಹಾಗೆ ಮನೆಯಲ್ಲಿ ಕೂಡ ಹೆಚ್ಚಾಗಿ ಹಾಕ್ತೇನೆ, ಹಾಗೇನು ತುಂಬಾ ಗ್ರ್ಯಾಂಡ್ ಎಲ್ಲ ಏನಿಲ್ಲ, ಸಿಂಪಲ್ ಆಗಿ ಚಂದ ಉಂಟು. ಹಾಗೆ ಒಂದು ರೀಲ್ಸ್ ಮಾಡಿದೆವು ನಾವು ಕಪಲ್ಸ್. ಹಾಗೆ ನೀವು ಹೇಳ್ತಾ ಇರ್ತೀರಲ್ಲ, ಹಾಗೆ ತುಂಬಾ ನಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಾ ಇರ್ತೀರಿ, ಬ್ಯೂಟಿಫುಲ್ ಕಪಲ್ಸ್ ಹಾಗೂ ತುಂಬಾ ಟ್ಯಾಲೆಂಟೆಡ್ ತುಂಬಾ ಹೇಳ್ತೀರಿ. ಈಗ ಯಾವ್ದು ನೆನಪು ಬರ್ತಾ ಇಲ್ಲ. ಇನ್ನೆಂತ ಹೇಳ್ತಾರೆ ಚಿನ್ನು? ಅಲ್ಲಿ ಭಟ್ರು ಕೂತಿದ್ದಾರೆ ನೋಡಿ, ಇನ್ನು ಪೂಜೆ ಕೂತದೆ. ಭಟ್ರು ಅವರು ಕುತ್ಕೊಂಡಿದ್ದಾರೆ, ಅವರನ್ನು ಕುತ್ಕೊಳಿಸಿದ್ರು. ವೆರಿ ಟ್ಯಾಲೆಂಟೆಡ್, ಫೇವ್ರೇಟ್ ಕಪಲ್ಸ್, ವೆರಿ ಟ್ಯಾಲೆಂಟೆಡ್ ಕಪಲ್ಸ್. ತುಂಬಾ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕ್ತೀರಿ. ನಿಮ್ಮ ಮೊನ್ನೆ ವಿಡಿಯೋ ಹಾಕಿದಕ್ಕೆ ತುಂಬಾ ಕಮೆಂಟ್ಸ್ ಬಂತು, ತುಂಬಾ ಹೇಳಿದ್ರೆ ಅಷ್ಟು ತುಂಬಾ ಕಮೆಂಟ್ಸ್. ಹಾಗೆ ನಿಮ್ಮ ಮುದ್ದು ಕಮೆಂಟ್ ಓದುವಾಗ ಎಷ್ಟು ಖುಷಿ ಆಗ್ತದೆ ಗೊತ್ತುಂಟ ನಮ್ಗೆ. ಅದಕ್ಕೆ ಸಹ ಒಂದು ಪುಣ್ಯ ಬೇಕು. ಅಂದ್ರೆ ನಿಮ್ಮ ಈ ಜನತೆಯ ಒಂದು ಮುದ್ದು ಕಮೆಂಟ್ಸ್ ಅನ್ನು ನಾವು ಓದಿಕೊಂಡು ಖುಷಿ ಬರ್ತಿದ್ದೇವೆ. ಅದಕ್ಕೆ ಸಹ ಒಂದು ಪುಣ್ಯ ಬೇಕು. ಈ ಒಂದು ಭಾಗ್ಯ ಎಲ್ಲರಿಗೂ ಸಿಗುದಿಲ್ಲ ಅಲ್ಲ ಚಿನ್ನು? ಲರಿ ಹೌದು. ಚಿನ್ನು ಅವರು ಅಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದಾರೆ, ಅವರನ್ನ ಏನಾದ್ರು ಮಾತಾಡಿಸ್ಬೇಕಲ್ಲ, ಅವ್ರು ಕೂತ್ಕೊಂಡಿದ್ದಾರೆ. ಅವರಲ್ಲಿ ಭಟ್ರ ಕೂತ್ಕೊಂಡಿದ್ದಾರೆ ಗಣಮ ಮಾಡ್ಲಿಕ್ಕೆ ಉಂಟಂತೆ. ಹೌದಾ? ಬೇಗ ಬೇಗ ಅದು ಹೋಗ್ತದೆ, ಮುಹೂರ್ತ ಹೋಗ್ತದೆ, ಟೈಮ್ ಹೋಗ್ತದೆ. ಮುಹೂರ್ತ ಹೋಗ್ತದ, ಟೈಮ್ ಹೋಗ್ತದೆ. ಭಟ್ರು ಯಾಕೆ ರೆಡಿ ಆಗಿದ್ದಾರೆ ಗೊತ್ತುಂಟಾ? ನಮ್ಮ ಭಟ್ರು ಅಂದ್ರೆ ಒಂದು ಈ ನನ್ನ ಮುದ್ದಿನ ಗಂಡ ಉಂಟಲ್ಲ, ಇವರು ಮಧ್ಯಾಹ್ನ ಆಫೀಸಿಂದ ನಂಗೆ ಕಾಲ್ ಮಾಡಿದ್ರು, ಶಮ್ಮಿ ಇವತ್ತು ಬೇಗ ಬರ್ತೇನೆ. ಒಮ್ಮೊಮ್ಮೆ ಮುದ್ದು ಅಂತ ಕರೀತಾರೆ, ನಿಮ್ಗೆ ಗೊತ್ತುಂಟ ನನ್ನನ್ನು ಕರೆಯುದು ಮುದ್ದು ಅಂತೇಳಿ. ಹೆಚ್ಚಾಗಿ ನನ್ನ ಸಬ್ಸ್ಕ್ರೈಬರ್ಸಿಗೆ ಎಲ್ಲರಿಗೂ ಗೊತ್ತುಂಟು. ಯಾಕಂತ ಹೇಳಿದ್ರೆ ನನ್ನನ್ನು ಯಾವದಿಂದ ಭೇಟಿ ಆಗಿದ್ದಾರೆ ಆ ದಿನದಿಂದ ನನ್ನನ್ನು ಮುದ್ದು ಅಂತ ಕರಿತಿದ್ರು. ಅದು ಮುದ್ದು ಅಂತೇಳಿ ಆಗಿದೆ. ಆಮೇಲೆ ಮುದ್ದು ಮತ್ತೆ ಶಮ್ಮಿ ಅಂತ ಹೇಳಿದ್ದು ಕರೀಲಿಕ್ಕೆ ಶುರು ಮಾಡಿದ್ದು ಸ್ವಲ್ಪ ಲೇಟ್ ಆಗಿದೆ. ಆಮೇಲೆ ಅದನ್ನೇ ಕರೀದು, ಅದಕ್ಕೆ ನಾವು ನಮ್ಮ ಚಾನಲ್ಗೆ ಹೆಸರಿಟ್ಟದ್ದು ಮುದ್ದು ಸಂಸಾರ ಅಂತೇಳಿ. ಹಾಗೆ ಅದಕ್ಕೆ ಮುದ್ದು ಸಂಸಾರ ಅಂತ ಹೆಸರಿಟ್ಟದ್ದು. ಹಾಗೆ ಆಫೀಸಿಂದ ಫೋನ್ ಮಾಡಿ ಹೇಳಿದ್ರು ಇವತ್ತು ಸ್ವಲ್ಪ ಬೇಗ ಬರ್ತೇನೆ ನಾನು ಅಂತ. ನಾನು ಕೇಳಿದೆ ಯಾಕೆ ಅಂತೇಳಿ. ಅದಕ್ಕೆ ಹೇಳಿದ್ರು ನೀನು ನಾನು ಬೇಗ ಬಂದ್ರೆ ಕೂಡ ಕೇಳ್ತೀಯಲ್ಲ ಯಾಕೆ ಅಂತ, ಲೇಟ್ ಆಗಿ ಬಂದ್ರು ಕೂಡ ಕೇಳ್ತಿ ಯಾಕೆ ಅಂತೇಳಿ. ಅದಕ್ಕೆ ನನಗೆ ಎಂತ ಇದಪ್ಪ ನನ್ನ ಮನಸ್ಸಿಗೆ ಅಂತೇಳಿ, ಏನು ಎಂತ ಅಂತ ಕೇಳಿದೆ, ನೀನು ಗಮ್ಮತ್ ಉಂಟ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು ಇಲ್ಲ ಮುದ್ದು ಇವತ್ತು ಎಂತ ಗೊತ್ತುಂಟಾ, ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡುವ, ಒಂದು ಎಂಜಾಯ್ ಮಾಡುವ ಅಂತ ಹೇಳಿದ್ರು ಅಷ್ಟೇ. ಮನೆಯಲ್ಲಿ ಹೊರಗಡೆ ಇಲ್ಲ, ಕ್ಯಾಂಡಲ್ ಲೈಟ್ ಡಿನ್ನರ್ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡುವ ಅಂತ ಹೇಳಿದ್ರು. ಅದಕ್ಕೆ ನಾನು ಓಕೆ ಅಂತ ಹೇಳಿದ್ರೆ, ಮತ್ತೆ ನಾನು ಹೇಳಿದೆ ಫುಡ್ ಎಂತ ಫುಡ್ ಎಲ್ಲ ಎಂತ ಮಾಡುದು, ಇಲ್ಲ ಫುಡ್ ಎಲ್ಲ ಅಂತ ತರ್ತೇನೆ ನಾವು ಮಾಡುವ ಅಂತ ಹೇಳಿದ್ರು. ಹಾಗೆ ಹೀಗೆ ಒಂದು ಮಾಡುದು ನಾವು. ಹಾಗೆ ಅಂದ್ರೆ ಏನು ಜಾಸ್ತಿ ಫುಡ್ ಇಲ್ಲ, ಲೈಟ್ ಫುಡ್ ಎಷ್ಟು ಬೇಕಷ್ಟೇ. ಹಾಗೆ ಒಂದು ಬಿರಿಯಾನಿ ಆ ರೀತಿಯಲ್ಲಿ ಸಣ್ಣ ಐಟಮ್ ಅಲ್ಲಿ ಲೈಟ್ ಆಗಿ ತಿನ್ನುದು ನಾವು. ನೀವು ಎಂತೆಲ್ಲ ಫುಡ್ ತಂದಿದ್ದೀರಿ ಅದನ್ನು ಹೇಳಿ. ಇಲ್ಲ ಅದು ಹೇಳಿದ್ರೆ ತೋರಿಸುದು ಮತ್ತೆ. ಹಾಗೆ ಲೈಟ್ ಫುಡ್ ಮತ್ತೆ ತೋರಿಸಿ ಅಂದ್ರೆ ಅವ್ರಿಗೆ ನಾನು ಆಲ್ರೆಡಿ ಫೋನ್ ಮಾಡಿ ಹೇಳಿದ್ದೇನೆ. ಯಾಕಂತ ಹೇಳಿದ್ರೆ ನಾವು ನೈಟ್ ಅಷ್ಟು ಫುಡ್ ತಿನ್ನುದಿಲ್ಲ. ನೈಟ್ ಅಂತ ಹೇಳಿದ್ರೆ ನಾವು ಲೈಟ್ ಫುಡ್, ಆಮೇಲೆ ಫ್ರೂಟ್ಸ್ ತಿನ್ನೋದು ಜಾಸ್ತಿ ತಿಂದ್ರೆ. ಅದಕ್ಕೆ ನಾನು ಹೇಳಿದೆ ಯಾಕೆ ಬೇಡ ಅಂತ ಹೇಳಿದೆ. ಯಾಕಂತ ಹೇಳಿದ್ರೆ ನಾವು ನೈಟ್ ತಿನ್ನುದಿಲ್ಲ ಜಾಸ್ತಿ ಫುಡ್ ಎಲ್ಲ, ಅಂದ್ರೆ ಹೆವಿ ಫುಡ್ ನಾವು ತಿನ್ನುದಿಲ್ಲ, ಸಿಂಪಲ್. ಹಾಗೆ ಸ್ವಲ್ಪ ಸಿಂಪಲ್ ಆಗಿ ಇರೋದಾದ್ರೆ ಮಾತಾಡಿಲ್ಲ ಅಂದ್ರೆ ಬೇಡ ಹೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು ಆಯ್ತು ನಾನು ಅಂದ್ರೆ ಸಿಂಪಲ್ ಆಗಿ ಲೈಟ್ ಫುಡ್ ತಂದಿದ್ದೇನೆ ಅಂತ ಹೇಳಿ. ನಮ್ಮ ಜೋಕರ್ ಬಂದ್ರು ನೋಡಿ, ಸ್ವಲ್ಪ ಅವರಿಗೆ ಕೆಮ್ಮುಂಟು, ಕೆಮ್ಮಲ್ಲ, ಸ್ವಲ್ಪ ಅವರಿಗೆ ಕೋಲ್ಡ್ ಆಗಿದೆ, ಸ್ವಲ್ಪ ಮುಖ ಎಲ್ಲ ಸ್ವಲ್ಪ ಡಲ್ ಆಗಿದೆ, ಬಾಡಿ ಹೋದ ಬಳ್ಳಿಯಿಂದ
ಉಂಟು. ಡಸ್ಟ್ ಏನಾದ್ರೆ ನನಗೆ ಡಸ್ಟ್ ಬೇಗ ಆಗ್ತದೆ ಅವಳಿಗೆ ಸ್ವಲ್ಪ ಡಸ್ಟ್ ಅಲರ್ಜಿ ಆದ್ರೆ ಆಯ್ತು, ಮತ್ತೆ ಶುರು ಶೀತ ಒಂದು 2 ದಿನ ಇರ್ತದ. ಹೇಳಿದಾಗೆ ನಾನು ಅದಕ್ಕೆ ಒಂದು ಕಷಾಯ ಮಾಡಿ ಎಲ್ಲ ಅಲ್ಲಿ ಇಟ್ಟಿದ್ದೆ ಗ್ಯಾಸ್ ಅಲ್ಲಿ. ಅವಳ ಹತ್ರ ಹೇಳಿದೆ ನೋಡು ಅಜ್ಜಿ ಕಷಾಯ ಯಾವ್ದು? ಅಜ್ಜಿ ಕಷಾಯ ಪೆಪ್ಪರ್ ಹುಡಿ, ಆಮೇಲೆ ಇದು ಪೆಪ್ಪರ್ ಹುಡಿ, ಬೆಲ್ಲ ಹಾಕಿ ಮತ್ತೆ ಸ್ವಲ್ಪ ತುಳಸಿ ಎಲೆ ಎಲ್ಲ ಹಾಕ್ಬೋದು. ಆದ್ರೆ ಸ್ವಲ್ಪ ನೀರು, ಅದಕ್ಕೆ ಪೆಪ್ಪರ್ ಪೌಡರ್ 1 ಟೀ ಸ್ಪೂನ್, ಆಮೇಲೆ ಇದು ಏನಂತ ಹೇಳಿದ್ರೆ ತುಳಸಿ, ಆಮೇಲೆ ತುಳಸಿ ಒಳ್ಳೆ ಕುದ್ದು ಬಂದು 1 ಗ್ಲಾಸ್ ನೀರು ಅರ್ಧ ಗ್ಲಾಸ್ ತನಕ ಆದ ಮೇಲೆ ಮತ್ತೆ ತನಸಿಕೊಂಡು ಕುಡಿಬೇಕು, ಒಳ್ಳೆ ಚಂದ ಆಗ್ತದೆ ನೋಡಿ. ಅದು ಕುರ್ತಿಗಳಿಗೆ ಇದು ಕಮ್ಮಿ ಆಯ್ತು, ಶೀತ ಕಮ್ಮಿ ಆಯ್ತು ಸ್ವಲ್ಪ. ಇಲ್ಲಾಂದ್ರೆ ಮೂಗಲ್ಲೆಲ್ಲ ನೀರು ಇಳಿದು ಅದು ಕಿರಿಕಿರಿ ಆಗ್ತದಲ್ಲ, ಅದು ನಿಂತಿತ್ತು. ಅದು ಮೂಗಲ್ಲಿ ನಿಂತಿತ್ತು ಇಲ್ಲ ನೋಡಿ ಮೂಗಲ್ಲಿ ನೀರು ಇಳಿದಿಲ್ಲ. ಅದನ್ನ ನೀವು ಕೂಡ ಮಕ್ಕಳಿಗೆ ಮನೆಯಲ್ಲಿ ಯಾರಿಗಾದ್ರೂ ಹೀಗೆ ಒಂದು ಶೀತ ಆದ್ರೆ ಮತ್ತೆ ಕೆಮ್ಮಿದ್ರೆ ಈ ರೀತಿ ಮಾಡಿಕೊಡಿ. ಒಂದು ಲೋಟ ನೀರಿಗೆ ಒಂದು ಪೆಪ್ಪರ್ ಪೌಡರ್ ನಾವೇ ಮಾಡ್ಬೇಕು ಮನೆಯಲ್ಲಿ. ಪೆಪ್ಪರ್ ತೆಗೆದುಕೊಂಡು ಹುಡಿ ಮಾಡಿದ್ರೆ ಇದು ಮಾಡಿಕೊಂಡು ಫ್ರೈ ಮಾಡಿಕೊಂಡು ಹುಡಿ ಮಾಡಿ ಇಡಬೇಕು ಸ್ಟಾಕ್, ಅದೆಲ್ಲದಕ್ಕೂ ಉಪಯೋಗ ಆಗ್ತದೆ. ಆಮೇಲೆ ಬೆಲ್ಲದ ಪೌಡರ್ ಹಾಕಿದ್ರೆ ಬೆಲ್ಲ ಕೂಡ ಹಾಕ್ಬೋದು. ಮತ್ತೆ ಮೇನ್ ತುಳಸಿ ಎಲೆ ಹಾಕಿ ಎಲ್ಲ ಅದೊಂದು ಒಳ್ಳೆ ಕುದಿ ಬಂದ ಮೇಲೆ ಕುಡಿಸಿದ್ರೆ ನಿಮ್ಮ ಕೆಮ್ಮು ಶೀತ ಮಂಗ ಮಾಯ ಅಲ್ವಾ. ಅಂದ್ರೆ ಅದ್ರಲ್ಲಿ ಇವಳು ಸೆಟ್ ಆಗಿದ್ದಾಳೆ, ಅಂದ್ರೆ ಇವಳು ಕೂಡ ಆಗಿ ಸ್ವೀಟಿ ಕೂಡ ಆಗಿ ಕೆಮ್ಮೆಲ್ಲ ಬಂದ್ರೆ ಅದೇ ಕೊಡುದು ನಾವು. ಅದೊಂದು ಒಳ್ಳೆ ಹೋಮ್ ಮೇಡ್ ಮೆಡಿಸನ್ ಅಲ್ಲ. ನನ್ನ ಮುಹೂರ್ತ ಕಳಿತು ನೋಡಿ, ಬಾಳೆ ಎಲೆ ಇಟ್ಟಾಯ್ತು, ಇಟ್ಟು ಕ್ಯಾಂಡಲ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ, ಅದನ್ನು ತೋರಿಸ್ತೇವೆ. ಹಾಗೆ ನನಗೊಂದು ಹೇಳಿಕೆ ನೆನಪಾಯ್ತು ನೋಡಿ, ಇದೊಂದು ಒಳ್ಳೆ ಐಡಿಯಾ. ಏನಂತ ಹೇಳಿದ್ರೆ, ಮನೆಯಲ್ಲಿ ಈಗ ಒಂದು ಗಂಡ ಹೆಂಡತಿ ಇದ್ರೆ ನೈಟ್ ಎಲ್ಲ ನೋಡಿ, ನೈಟ್ ಏನು ಮನೆಯಲ್ಲಿ ಒಂದು ಅಡಿಗೆ ಮಾಡಿರ್ತಿಲ್ಲ ಅಂದ್ರೆ ಯಾವಾಗಲೂ ಮಾಡ್ತಾರಲ್ಲ ಹೆಚ್ಚಾಗಿ ಲೇಡೀಸ್ ಮನೆಯಲ್ಲೆಲ್ಲ ಅಡಿಗೆ ಮಾಡ್ತಾರೆ. ಈ ಅಪರೂಪಕ್ಕೆ ನಿಮ್ಗೆ ಏನಾದ್ರೂ ಜಾಸ್ತಿ ಮಾತಾಡ್ಲಿಕ್ಕೆ ಇರ್ಬೇಕು, ಗಂಡನ ಹತ್ರ ಒಂದು ಹೆಚ್ಚಾಗಿ ಮಾತಾಡುವಂಥದ್ದು ಅಂಥದ್ದೆಲ್ಲ ನಿಮ್ಗೆ ಇರ್ತದೆ. ಒಂದು ಜಾಸ್ತಿ ಕ್ಲೋಸ್ ಅಲ್ಲಿ ಮಾತಾಡುವ, ಏನಾದ್ರೂ ಚರ್ಚೆ ಮಾಡುವ ಅಂಥದ್ದೆಲ್ಲ ಇರ್ತದೆ. ಹಾಗೆ ಎಂತ ಮಾಡ್ಬೇಕು ಗೊತ್ತುಂಟ ನೀವು, ಒಂದು ಇಂಥದ್ದೆಲ್ಲ ಸಿಂಪಲ್ ಆಗಿ ಮಾಡ್ಬೋದು. ಇದು ನಂದು ತೋಟದ ಬಾಳೆ ಎಲೆ ನಾನು ಸಂಜೆ ಹೋಗಿ ತಂದದ್ದು ನೋಡಿ. ಸಂಜೆ ಹೋಗಿ ತಂದು ಅದನ್ನು ತುಂಬಾ ಧೂಳು, ಎಷ್ಟು ಧೂಳಿತ್ತು ಗೊತ್ತುಂಟ. ಅದು ಗಾಳಿ ಅಲ್ಲ, ಈಗ ತುಂಬಾ ಜಾಸ್ತಿ ಗಾಳಿ ಇಲ್ಲಿ, ಹಾಗೆ ಗಾಳಿಗೆ ಧೂಳು ಕುತ್ಕೊಳ್ತಾರೆ. ಹಾಗೆ ಚಂದ ಮಾಡಿ ತೊಳೆದದ್ದು. ಅದು ಕೂಡ ಹೇಗೆ ತೊಳೆದಿದ್ದೀನಿ ಗೊತ್ತುಂಟ, ನಾನು ಸ್ವಲ್ಪ ಸೋಪನ್ನು ತಾಗಿಸಿ ಕ್ಲೀನ್ ಮಾಡಿದ್ದೇನೆ. ನಾನು ಅಷ್ಟು ಕ್ಲೀನ್ ಆಗ್ಬೇಕು ನನಗೆ. ಆಮೇಲೆ ಈಗ ಮಕ್ಕಳ ಮೇಲೆ 5 ವರಸೆ ಅಂತ ಹೇಳಿದ್ದೇನೆ ಬಟ್ಟೆಯಲ್ಲಿ. ಹಾಗೆ ನಾನೊಂದು ಏನು ಅಂತ ಒಂದು ಮೆಸೇಜ್ ಕೊಡ್ಬೇಕಂತ ಹೇಳಿದೆ. ಈಗ ಗಂಡ ಹೆಂಡತಿ ಮನೇಲಿ ಇದ್ರೆ ಹಾಗೆ ನಿಮಗೊಂದು ಯಾವಾಗಲೂ ನೋಡಿ ಎಂತಿಂದಿರು ಮನೇಲಿ ಅಡಿಗೆ ಮಾಡ್ತಾರೆ, ಈಗ ಎಲ್ಲ ಮಾಡಿಕೊಂಡಿರ್ತಾರೆ, ಅದು ಕಾಮನ್. ನಾನೊಂದು ಎಂತ ಮೆಸೇಜ್ ಕೊಡ್ಬೇಕಂತ ಹೇಳಿದ್ರೆ, ಏನು ಹೇಳಬೇಕು ನಿಮ್ಮ ಜೊತೆ ಅಂತ ಹೇಳಿದ್ರೆ, ನಾನೊಂದು ಈಗ ಶೇರ್ ಮಾಡುದು ನಿಮ್ಮ ಹತ್ರ ಎಲ್ಲ. ಈಗ ಗಂಡ ಹೆಂಡತಿ ಮನೆಯಲ್ಲಿ ಇರ್ತೀರಿ ನೀವು, ಹಾಗೆ ಏನಾದ್ರೂ ಒಂದು ತಿನ್ನುವಂತ ಆಸೆ ಆಗ್ತದೆ. ಹೆಚ್ಚಾಗಿ ಎಂತಿಂದಿರು ಅಡಿಗೆ ಮಾಡ್ತಾನೆ ಇರ್ತಾರೆ, ಮನೆಯಲ್ಲಿ ಮಾಡ್ತಾ ಇರ್ತಾರೆ. ಈಗ ಒಂದು ಆಸೆ ಆಗ್ತದಲ್ಲ ತಿನ್ಲಿಕ್ಕೆ, ಔಟ್ ಸೈಡ್ ಏನಾದ್ರು ತಿನ್ನುವ ಅಂತೇಳಿ. ಹಾಗೆ ಗಂಡನ ಜೊತೆ ತುಂಬಾ ಕ್ಲೋಸ್ ಅಲ್ಲಿ ಮಾತಾಡುವ, ಅಥವಾ ಏನಾದ್ರೂ ಒಂದು ಸುಸ್ತಾಗ್ತದೆ, ಇವತ್ತು ಅಡಿಗೆ ಬೇಡ ಮಾಡುದು, ಸ್ವಲ್ಪ ಔಟ್ ಸೈಡ್ ಹೋಗಿ ಕೂಡ ಸುಸ್ತಾಗ್ತದೆ, ಹಾಗೆ ಮೂಡ್ ಆಫ್ ಆಗ್ತದೆ. ಇನ್ನು ಯಾರು ಹೊರಡಿಕೊಂಡು ಹೊರ ಕಡೆ ಹೋಗ್ಬೇಕು ಅಂತೇಳಿ ಹೆಚ್ಚಿನ ಲೇಡೀಸಿಗೆ ಕೂಡ ಇರ್ತಾರೆ. ಈಗ ನನ್ಗೂ ಕೂಡ ಅಂತದಾಗಿದೆ. ಇನ್ನು ಯಾರು ಇವರು ಹೆಚ್ಚಾಗಿ ನಾನು ಕರೀತಾರೆ ಹೊರಗೆ ಹೋಗಿ ಏನೋ ತಿಂದು ಬರುವಂತ. ಆಗ ನನಗೆ ಕೆಲವೊಮ್ಮೆ ನಾನೇ ಉದಾಸೀನ ಆಗ್ತದೆ, ಬೇಡ ಅಂತ ಹೇಳ್ತೇನೆ. ಹಾಗೆ ನಮ್ಗೆ ಉದಾಸೀನ ಆದ್ರೆ ಮನೆಯಲ್ಲಿ ನಮ್ಗೆ ನೋಡಿ ಏನಾದ್ರೂ ಕ್ಯಾಂಡಲ್ ಡಿನ್ನರ್ ಆಗಿ ಮಾಡಿ ಫುಡ್ ಅಂಡ್ ಪಾರ್ಸೆಲ್ ತಂದು ಹಾಗೆ ಒಂದು ಎಂಜಾಯ್ಮೆಂಟ್ ಮಾಡ್ಬೋದು. ಆಗ ನಿಮ್ಗೆ ಒಂದು ಸ್ವಲ್ಪ ಒಂದು ಮಾತಾಡಿ ಕೂತ್ಕೊಂಡು ಆರಾಮ್ಸಲ್ಲಿ ಮಾತಾಡಿದಾಗೆ ಆಗ್ತದೆ. ಈಗ ಔಟ್ ಸೈಡ್ ಅಲ್ಲಿ ಎಲ್ಲ ನೋಡಿ ಹೋಟೆಲಿಗೆಲ್ಲ ಹೋದ್ರೆ, ರೆಸ್ಟೋರೆಂಟಿಗೆ ಹೋದ್ರೆ ಜಾಸ್ತಿ ಮಾತಾಡ್ಲಿಕ್ಕೆ ಆಗುದಿಲ್ಲ, ಸ್ವಲ್ಪ ನಾಚಿಕೆ ಪಡ್ತಾರೆ. ಹೀಗೆ ನೀವು ಮನೆಯಲ್ಲಿ ಒಂದು ಕ್ಯಾಂಡಲ್ ಡಿನ್ನರ್ ಆಗಿ ಮಾಡಿದ್ರೆ ಸ್ವಲ್ಪ ಹೆಚ್ಚೊತ್ತು ಮಾತಾಡ್ಬೋದು, ಅದರಲ್ಲಿ ಹೆಚ್ಚೊತ್ತು ಕೂತ್ಕೊಳ್ಳಬಹುದು. ಹೊರಗಡೆ ಆದ್ರೆ ನಾವು ತಿಂದುಕೊಂಡು ಹೋಗೋಪ್ಪ ಇನ್ನು ಸಾಕು ಹೀಗೆ ಆಗ್ತದೆ ನಮ್ಮ ಮನಸ್ಸಿಗೆ. ಇಲ್ಲಿ ಅಂತ ಹೇಳಿದ್ರೆ ಹಾಗೆ ಅಲ್ಲ, ವಾಪಸ್ ಹೋಗುವವರ ಟೈಮಿಂಗ್ಸ್ ವೇಸ್ಟ್. ಮತ್ತೆ ಒಂದು ಹೋಗ್ತೇವೆ ನಾವು ಬರ್ತೇವೆ, ಟೈಮಿಂಗ್ಸ್ ಕೂಡ ವೇಸ್ಟ್ ಆಗ್ತದೆ. ಆದ್ರೆ ಅದಕ್ಕೆ ನಾನು ಹೇಳುದು, ಇದೊಂದು ಕಂಫರ್ಟೇಬಲ್ ಆಗಿರ್ತದೆ. ಮತ್ತೆ ಮಕ್ಕಳು ಕೂಡ ನಮ್ಮ ಜೊತೆಯಲ್ಲಿ ಇರ್ತಾರಲ್ಲ, ಹಾಗೆ ನಿಮ್ಮಲ್ಲಿ ಏನ್ ಹೇಳ್ತೀರಿ ನೀವು? ಎಸ್, ಅದಕ್ಕೆ ನಾನು ಹೇಳಿದ್ದು, ಹೋಗೋವರ ಟೈಮೆಲ್ಲ ವೇಸ್ಟ್ ಆಗ್ತಲ್ಲ, ಅದಕ್ಕೆ ಮನೇಲಿ ಕೂತ್ಕೊಂಡು ಮಾಡಿದರೆ ಪಾರ್ಸಲ್ ತಂದುಕೊಂಡು ಚೆಂದಾಗಿ ಮಕ್ಕಳೊಟ್ಟಿಗೆ ಇದ್ದು ತಿಂದುಕೊಂಡು ಆಮೇಲೆ ರೆಸ್ಟ್ ಮಾಡ್ಬೋದು. ಚಂದ ತುಂಬ ಹೊತ್ತು ಮಾತಾಡ್ಲಿಕ್ಕೆ ಸಿಗ್ತದೆ. ಹಾಗೆ ಮತ್ತೆ ತುಂಬ ಹೊತ್ತು ಮಾತಾಡ್ಲಿಕ್ಕೆ ಸಿಗ್ತದೆ. ಆಮೇಲೆ ಮತ್ತೆ ನಮಗೆ ಹೇಗೆ ಬೇಕಾದ್ರೂ ಆಗಿರ್ಬೋದು, ಒಂದು ಆರಾಮ್ಸಲ್ಲಿ ಹೇಗೆ ಬೇಕಾದ್ರೆ ಆಗಿ ಕೂತ್ಕೊಂಡು ತಿನ್ಬೋದು. ಈಗ ನಾವು ಹೇಳಿದ್ವಿ, ಈಗ ಸ್ವಲ್ಪ ಎಂಜಾಯ್ಮೆಂಟ್ ಮಾಡ್ಬೋದು, ಖುಷಿಯಿಂದ ಇರ್ಬೋದು. ಹಾಗೆ ಒಂದು ಲೈಫಲ್ಲಿ ಆಕ್ಟಿವ್ ಬೇಕಲ್ಲ, ಸಂತೋಷದಲ್ಲಿ ಇರ್ಬೇಕಾದ್ರೆ ಈ ಒಂಥರ ಸಣ್ಣದನ್ನು ನಾವು ಮಾಡಿಕೊಂಡು ಖುಷಿ ಪಡ್ಬೇಕು ನಾವೇ.
ಈಗ ಯಾವಾಗಲೂ ಗೆಸ್ಟ್ ಬರ್ತಾರೆ ಮನೆಗೆ, ಗೆಸ್ಟ್ ಬರೋದಕ್ಕೋಸ್ಕರವೇ ನಾವು ಫುಡ್ ಪಾರ್ಸಲ್ ತರಿಸ್ತೇವೆ. ಅದೆಲ್ಲ ಜಾಸ್ತಿ ಮೈಂಡಲ್ಲಿ ಇಡ್ಬೇಡಿ ನೋಡಿ. ರಿಲೇಷನ್ ಬೇಕು, ಅದೆಷ್ಟು ಬೇಕೋ ಅಷ್ಟಕ್ಕೆ ಸೀಮಿತ. ನಾವು ಖುಷಿ ಬರೋದು ಯಾವಾಗ, ಮತ್ತೆ ನಾವು ಎಂಜಾಯ್ಮೆಂಟ್ ಮಾಡುದು ಏಜ್ ಆದ ಮೇಲೆ ಅಲ್ಲಲ್ಲ. ಅದಕ್ಕೆ ನಾವು ಇರುವಷ್ಟು ದಿನ ನಾವು ಖುಷಿಯಲ್ಲಿ ಇರ್ಬೇಕು. ಈಗ ರಿಲೇಷನ್ ಅವ್ರು ಬರ್ತಾರೆ, ರಿಲೇಷನ್ ಅವ್ರ ಮನೆಗೆ ಬರ್ತಾರೆ, ಆಗ ಅಂತೇಳಿ ನಾವು ಫುಡ್ ಪಾರ್ಸಲ್ ತರ್ತೇವೆ, ಏನು ಅಡಿಗೆ ಆಗಿಲ್ಲ, ಹಾಗೆ ಅವರಿಗೋಸ್ಕರವೆಲ್ಲ ಎಲ್ಲ ಇರುದ ಅಲ್ಲಲ್ಲ. ಹಾಗೆ ನಮ್ಮನ್ನು ನಾವು ಖುಷಿ ಪಡ್ಲಿಕ್ಕೋಸ್ಕರ ಒಂದು ಲೈಟ್ ಅಲ್ಲಿ ಈ ರೀತಿ ನಾವು ಮಾಡಿಕೊಂಡು ಎಂಜಾಯ್ ಮಾಡ್ಬೋದಂತ ನಾನು ಹೇಳ್ತಿದ್ದೇನೆ. ಆಯ್ತು, ಈಗ ನಮ್ಮ ಮುದ್ದು ಒಳ್ಳೆ ಸ್ಪೀಚ್ ಎಲ್ಲ ಮಾಡಿರ್ಲಿ ನಿಮಗೆ. ಮತ್ತೆ ನಾ ಗಂಡ ಅಂತ ಹೇಳಿದ್ರೆ ಒಳ್ಳೆ ಅನ್ಯೋನ್ಯತೆಯಲ್ಲಿ ಇರಬೇಕು. ಈಗ ನಾವು ಸ್ಟಾರ್ಟ್ ಮಾಡುವ ಕ್ಯಾಂಡಲ್ ಲೈಟ್ ಪಾರ್ಟಿಗೆ. ಕ್ಯಾಂಡಲ್ ಹೊತ್ತಿಸುವ ಕಾರ್ಯಕ್ರಮ. ನಮ್ಮ ಮಕ್ಕಳು ಈಗ ಇದ್ದಾರೆ ಇಬ್ರು, ಅವರು ಕ್ಯಾಂಡಲ್ ಹೊತ್ತಿಸಿ ಎಲ್ಲವನ್ನು ರೆಡಿ ಮಾಡಿರ್ತಾರೆ. ಈಗ ನೋಡಿ, ಈ ಬಾಳಲಿ ಹೊಂಬೆಳಕಿನ ಹೊಸ ಭಾವನೆ ತಂದೆ, ನನ್ನ ಈ ಬದುಕಲಿ ಹೊಸ ಪ್ರೀತಿಯ ಕಂಡೆ, ಈ ಜೀವವು ಸಂತೈಸಲು ಉಸಿರಾಗಿ ನೀ ಬಂದಾಗ ನನ್ನ ಈ ಜೀವನ ಹಸಿರಾಯಿತು ಹಿಂದೆ, ಕಣ್ಣೋಟ ಬೆರೆತಾಗ ನೀ ನಿಂತೆ ಮನದಲ್ಲಿ, ತುಟಿಯಲ್ಲಿ ನಗೆಯೊಂದ ಚಲಲಿ, ಈ ಮೌನ ಮಾತಾಗಿದೆ, ಮಾತೆಲ್ಲ ಹಾಡಾಗಿದೆ, ಇಂಪಾದ ಹಾಡಲ್ಲಿ ನಾ ತೇಲಿ ಹೋದೆ, ಏಕೋ ಏನೋ ನನ್ನಲ್ಲಿ. ನೋಡಿ, ಅವರು ಹೇಳಲೇ ಇಲ್ಲ ನನ್ನ ಹತ್ರ. 65 ಎಂತ ಇದು? ಚಿಕನ್ 65. ಇದು ಚಿಕನ್ 65 ನೋಡಿ. ಸೌತ್ ಚಿಕನ್ 65 ತಂದಿದ್ದಾರೆ. ನನ್ನ ಹತ್ರ ಹೇಳಲಿಲ್ಲ ಕೇಳುವಾಗ ಸಹ. ಈಗ ಓಪನ್ ಮಾಡುವಾಗಲೇ ನಂಗೆ ಗೊತ್ತು. ಅದಾಗೆಲ್ಲ ಸರ್ಪ್ರೈಸ್. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ ನೋಡಿ, ಲೈಟ್ ಎಲ್ಲ ಆಫ್ ಮಾಡಿದೆವು. ಇನ್ನು ನಾವು ಊಟ ಮಾಡ್ತೇವೆ ಫ್ರೆಂಡ್ಸ್. ನೋಡಿ, ಎಗ್ ಬಿರಿಯಾನಿ ಉಂಟು, ಆಮೇಲೆ ಹೇಳಿದೆಲ್ಲ ಆಗ ಅದೆಲ್ಲ ಉಂಟು. ಬೇರೆ ಒಂದು ಐಸ್ ಕ್ರೀಮ್ ತಂದಿದ್ದಾರಂತೆ, ಅದು ಫ್ರೀಸರಲ್ಲಿ ಇಟ್ಟಿದ್ದಾರೆ. ಅದು ನೈಟ್ ತಿನ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಮಕ್ಕಳು ತಿನ್ನುವರು, ನನಗೆ ಆಗ್ಲಿಕ್ಕಿಲ್ಲ. ಇವತ್ತು ಬೇಡ, ಯಾಕೆಂದ್ರೆ ನಾಳೆ ತಿನ್ನುವುದು. ಇವಳಿಗೆ ಮುಂಚೆಲ್ಲ ಶೀತ, ಇನ್ನು ನಾವು ತಿಂದ್ರೆ ಇನ್ನು ಹೇಳುದು ಬೇಡ. ಚಿನ್ನಿಗೆ ಸ್ವಲ್ಪ ಶೀತ ಇದೆಲ್ಲ, ಹಾಗೆ ಅವರಿಗೆ ಗೊತ್ತಿಲ್ಲ ಆಯ್ತು. ಅಂದ್ರೆ ಅವಳಿಗೆ ಬೆಳಿಗ್ಗೆಲ್ಲ ಇಲ್ಲ ಆಯ್ತು, ಸಡನ್ ಸ್ಟಾರ್ಟ್ ಆದದ್ದು. ಹಾಗೆ ಅದನ್ನು ಫ್ರೀಸರಲ್ಲಿ ಇಟ್ಟಿದ್ದೇವೆ ಐಸ್ ಕ್ರೀಮ್, ಅದು ನಾಳೆ ತಿನ್ನುವಂತ. ನೋಡಿ, ಈಗ ನಾವು ಎಂಜಾಯ್ ಮಾಡ್ತೇವೆ ಊಟ ಎಲ್ಲ ಮಾಡಿ. ನಮ್ಮೊಟ್ಟಿಗೆ ನ್ಯೂಸ್ ಎಂಜಾಯ್ ಮಾಡಿ. ನೋಡಿ, ನೋಡಿ ಡ್ರಾಮಾ ಜೂನಿಯರ್, ಇದು ನನ್ನ ತುಂಬಾ ಫೇವರೇಟ್. ನಾನು ಇದನ್ನು ಒಂದು ತಪ್ಪದೆ ನೋಡ್ತೇನೆ. ಜೀ ಕನ್ನಡ ಸರಿಗಮಪ ನಮ್ಮ ತುಂಬಾ ಫೇವರೇಟ್. ಮತ್ತೆ ಔಟ್ ಸೈಡ್ ಎಲ್ಲ ಹೋದಾಗ ಮಿಸ್ ಆಗ್ತದೆ, ಏನ್ ಮಾಡುದು. ಊಟ ಎಲ್ಲ ಆಯ್ತಲ್ಲ, ಒಂದು ಕ್ಯಾಂಡಲ್ ಲೈಟ್ ಡಿನ್ನರ್ ಎಲ್ಲ ಆಯ್ತು. ಹಾಗೆ ಈಗ ಸ್ವಲ್ಪ ಟಿವಿ ನೋಡಿಕೊಂಡು ಸ್ವಲ್ಪ ಈಗ ಬಂದಿವೆ ವಾಪಸ್ ಕ್ಯಾಮರಾ ಮುಂದೆ. ಹಾಗೆ ಊಟ ಎಲ್ಲ ಒಳ್ಳೆದಾಯ್ತು. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ಒಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಹೇಳಲಿಕ್ಕೆ ಉಂಟು. ಅದಕ್ಕೆ ದಂಪತಿಗಳು ನಾವಿಲ್ಲಿ ಕೂತ್ಕೊಂಡಿದ್ದೇವೆ. ಸ್ವಲ್ಪ ವೇಟ್ ಮಾಡಿ, ನಾಳೆ ಸಿಗುವ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್. ಓಕೆ, ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.